ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸುತ್ತಾರೆ. ಬೈರಮಂಗಲದಲ್ಲಿ ಪರ ವಿರೋಧದ ರೈತರು ಜಮಾವಣೆಗೊಂಡಿದ್ದಾರೆ. ಪೊಲೀಸರ ಸರ್ಪಗಾವಲು, ಟೌನ್ಶಿಪ್ ಯೋಜನೆಯ ಪರ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಕುಮಾರಸ್ವಾಮಿ ಅವರ ಕಾರಿಗೆ ಮುತ್ತಿಗೆಯನ್ನು ಹಾಕುವುದಕ್ಕೂ ಕೂಡ ಒಂದಷ್ಟು ಮಂದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಚ್.ಡಿ.ಗೆ ಬರುವ ರಸ್ತೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಪ್ರತಿಭಟನೆಯ ಸ್ಥಳದಲ್ಲಿ ರಸ್ತೆಗೆ ಅಡ್ಡಲಾಗಿ ಪೊಲೀಸರು ನಿಂತುಕೊಂಡಿದ್ದಾರೆ. ಎಚ್.ಡಿ.ಗೆ ಬರುವ ರಸ್ತೆಗೆ ರೈತರು ಬಾರದಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯೋಜನೆ ವಿರೋಧಿ ಪ್ರತಿಭಟನಾ ಸ್ಥಳಕ್ಕೆ ಎಚ್.ಡಿ.ಗೆ ಭೇಟಿಯನ್ನ ಕೊಡ್ತಾರೆ. ಪರವಾಗಿ ಇರುವವರ ಪ್ರತಿಭಟನಾ ಸ್ಥಳಕ್ಕೆ ಅವರ ಭೇಟಿ ಇರೋದಿಲ್ಲ. ಯಾರಿಂದ ನಡೀತಾ ಇದೆ? ಅವರು ದಾರಿ ತಪ್ಪು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಅವ್ರು ಅಲ್ಲಿ ಹೋಗ್ಬೇಕಾಗಿರೋರು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ನಾಗರಿಕರ ತರ ವರ್ತಿಸ್ರಿ. ಯಾರು ಬಟ್ಟೆ ಬಿಟ್ಕೊಂಡು ಕುಣಿತಾರಲ್ಲಿ, ಯಾರು ಅನಾಗರಿಕರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಇವರು ಅದೇ ಲೆಕ್ಕಾಚಾರಿಕೆ ಆದ್ರಲ್ಲ. ಇಲ್ಲ ಯಾರು ಇಲ್ಲಿ ಕಳ್ಸಿರೋದು? ಗಲಾಟೆ ಮಾಡಕ್ಕೆ ಒಂದು ಲೇಡಿಲ್ ಕಳ್ಸೋರಲ್ಲ. ಇಲ್ಲೇ ಕಾನ್ಸ್ಪಿರೆನ್ಸಿ ಯಾವ ರೆಕಾರ್ಡಿಂಗ್ ಮಾಡಕ್ಕೆ ಏನ್ ಪಿತೂರಿ ನಡೀತದೆ? ಯಾರಿಂದ ನಡೀತದೆ? ಯಾರು ಬಟ್ಟೆ ಬಿಟ್ಕೊಂಡು ಕುಣಿತಾರೆ, ಯಾರು ಅನಾಗರಿಕರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಇವರು ಅದೇ ಲೆಕ್ಕಾಚಾರಿಕೆ ಆದ್ರಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರ ಆಗಮನ ಆಗುತ್ತೆ. ಆದರೆ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕೋಸ್ಕರ ವಾಗ್ವಾದ ನಡೀತು, ಅಲ್ಲಿ ಸದ್ಯಕ್ಕೆ ಹೇಗಿದೆ ಅಂತ ಅಲ್ಲಿನ ಸ್ಥಿತಿಗತಿ? ಮಧುಶ್ರೀ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಕಿ ಕೂಡ ಸರ್ಪಗಾವಲಾಕಿರುವಂಥದ್ದು ಒಂದು ಪ್ರತಿಭಟನಾ ಸ್ಥಳದಲ್ಲಿ ಒಂದು ಕಡೆ ಪರ ವಿರೋಧದ ಚರ್ಚೆ ನಡೀತಾ ಇರೋದು. ಅಂದರೆ ಈಗ ಯೋಜನೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತರ ಪರವಾಗಿ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಯೋಜನೆ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಯೋಜನೆ ಪರವಾಗಿ ಕೂಡ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲಿಗೆ ಈ ಒಂದು ಮಾರ್ಗದ ಮೂಲಕವೇ ಕುಮಾರಸ್ವಾಮಿ ಅವರು ಅಂದರೆ ಬಹಿರಂಗ ಚರ್ಚೆಗೆ ಏನು ವೇದಿಕೆ ಸಿದ್ಧ ಆಗಿದೆ, ಅಲ್ಲಿಗೆ ಹೋಗಬೇಕು. ಅಂದ್ರೆ ಆ ಒಂದು ಮಾರ್ಗದಲ್ಲಿ ಈಗ ಪ್ರತಿಭಟನೆ ಅಂದ್ರೆ ಯೋಜನೆಯ ಪರವಾಗಿ ಸಾಕಷ್ಟು ರೈತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಕೈಯಲ್ಲಿ ರೆಡ್ ಬ್ಯಾನರ್ಗಳನ್ನಾಗಿರ್ಬೋದು, ಬಾವುಟಗಳನ್ನ ಇಟ್ಕೊಂಡು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಪ್ರಶ್ನೆಗಳಿಗೆ ಮೊದಲಿಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು, ಉತ್ತರ ಕೊಟ್ಟು ಆ ನಂತರದಲ್ಲಿ ಬಹಿರಂಗ ಚರ್ಚೆಗೆ ಹೋಗಬೇಕು ಅಂತ. ಜೊತೆಗೆ ಈಗಾಗಲೇ ಈ ಕೆಲವೇ ನಿಮಿಷಗಳ ಹಿಂದೆ ಪೊಲೀಸ್ ವಾಹನಗಳು ಬಂದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ವಾಹನ ಬಂತು ಅಂತ ಹೇಳಿ ಆ ಒಂದು ವಾಹನಗಳನ್ನು ಅಡ್ಡಾಕಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಮುಂದಾದ್ರು. ಆ ನಿಟ್ಟಿನಲ್ಲಿ ಆಗ್ಲೇ ಪೊಲೀಸರು ಕೂಡ ಈಗ ಈ ಒಂದು ಸ್ಥಳದಲ್ಲಿ ಅಂದ್ರೆ ಯೋಜನೆ ಪರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪ್ರತಿಭಟನಾ ಸ್ಥಳದಿಂದ ರಸ್ತೆಗೆ ಬರದಂತೆ ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸರನ್ನು ಯೋಜನೆ ಮಾಡ್ಕೊಂಡಿರುವಂತದ್ದು. ಹಗ್ಗಗಳನ್ನ ಇಟ್ಕೊಂಡು ಅಂದ್ರೆ ಕಾರಿಗೆ ಮುತ್ತಿಗೆ ಹಾಕಬೇಕು, ನಮ್ಮ ಕ್ವಶನ್ಗಳಿಗೆ ಕುಮಾರಸ್ವಾಮಿ ಅವರು ಉತ್ತರವನ್ನು ಮಾಡಬೇಕು. 20 ವರ್ಷಗಳಿಂದಲೂ ಕೂಡ ರೆಸ್ಟೋರ್ಟ್ ಅನ್ನ ಮಾಡಿ ಸಾಕಷ್ಟು ವನವಾಸವನ್ನು ಅನುಭವಿಸ್ತಿದ್ವಿ, ಇದಕ್ಕೆ ಮುಕ್ತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿರುವಂತಹ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಕಾರಿಗೆ ನಾವು ಮುತ್ತಿಗೆ ಹಾಕಿ ಕ್ವಶನ್ಗಳನ್ನ ಕೇಳ್ತೀವಿ, ನಮಗೆ ಮೊದಲು ಅವರು ಉತ್ತರವನ್ನು ಕೊಡಬೇಕು ಅಂತಲೂ ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಇರುವಂತದ್ದು. ನಿನ್ನೆಯಿಂದ ಇವರು ಯೋಜನೆ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಈ ಒಂದು ಸ್ಥಳಕ್ಕೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ನಮ್ಮ ಪ್ರಶ್ನೆಗಳಿಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟು ಹೋಗಬೇಕು ಅನ್ನೋದಕ್ಕೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಈ ಒಂದು ರಸ್ತೆಯ ಮಾರ್ಗವಾಗಿಯೇ ಕುಮಾರಸ್ವಾಮಿ ಅವರು ಆಗಮಿಸ್ತಾರೆ. ಆ ನಂತರದಲ್ಲಿ ಇಲ್ಲಿಂದ ಕೇವಲ ಒಂದು 100 ಮೀಟರ್ ದೂರದಲ್ಲಿ ಆ ಒಂದು ವೇದಿಕೆ ಕೂಡ ಸಿದ್ಧ ಮಾಡಲಾಗಿದೆ. ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಕೂಡ ತೆರಳ್ತಾರೆ. ಆದ್ರೆ ಆ ಗುಂಪಿನವರು ಅಂದ್ರೆ ಈಗ ಯೋಜನೆ ವಿರುದ್ಧವಾಗಿರುವಂತಹ ರೈತರು ಕೂಡ ಈ ಒಂದು ಸ್ಥಳಕ್ಕೆ ಬರೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವರು ರಸ್ತೆಗೆ ಬಂದು ಕುಮಾರಸ್ವಾಮಿಗೆ ಅಡ್ಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ತಡೆಯಬೇಕು ಅಂತಲೂ ಕೂಡ ಯೋಜನೆ ವಿರುದ್ಧವಿರುವಂತಹ ರೈತರು ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಎರಡೂ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಎರಡೂ ಗುಂಪುಗಳು ಕೂಡ ಒಂದು ಮುಖಾಮುಖಿ ಆಗಂತೆ ತಡೆಯೋದಕ್ಕೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳನ್ನ ತಡೆಯೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ 750ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗ ನಿಯೋಜನೆ ಮಾಡಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಈಗಾಗಲೇ ಕೇತ್ಕಾಡ್ನಲ್ಲಿ ತೋಟದ ಮನೆಯಲ್ಲಿ ಇದ್ದಾರೆ. ಅಲ್ಲಿ
ಅಲ್ಲಿಂದ ಈಗ ಹೊರಟಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಬೈರ್ಮಂಗ್ಲ ವೇದಿಕೆಗೆ ಬಂದು ಇಲ್ಲಿ ಬಹಿರಂಗ ಚರ್ಚೆಗೂ ಕೂಡ ಮುಂದಾಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.